ಮೊದಲಿಗೆ ನಾರ್ತ್ ಫೇಸಿಂಗ್ ಅಂದರೆ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ಅದಾದ ಮೇಲೆ ನಿಮ್ಮ ತಂದೆ ತಾಯಿಗಳಿಗೆ, ನೀವು ಕೂತಿರತಕ್ಕಂಥ ಜಾಗಕ್ಕೆ, ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ ಅಂದರೆ ಪೂರ್ವಜರಿಗೆ ಹಾಗೂ ಸಪ್ತಋಷಿಗಳಿಗೆ, ಮಹರ್ಷಿ ಅಮರರವರಿಗೆ, ನಿಮಗೆ ಪರ್ಸನಲ್ಲಾಗಿ ಇರತಕ್ಕಂಥ ಗುರುಗಳಿಗೆ, ಇಷ್ಟ ದೇವರಿಗೆ ಹಾಗೂ ಕೊನೆಗೆ ನಿಮಗೂ ಕೂಡ ಥ್ಯಾಂಕ್ಸನ್ನು ಹೇಳಿ ಈ ಒಂದು ಧ್ಯಾನವನ್ನು ಮಾಡಿ. ಬೆನ್ನು ಸ್ಟ್ರೈಟ್ ಇರಲಿ, ಸ್ಪೈನ್ ಶುಡ್ ಬಿ ಎರೆಕ್ಟ್, ಮತ್ತು ಹ್ಯಾಂಡ್ಸ್ ಮತ್ತು ಲೆಗ್ಸ್ ಎರಡೂ ಕೂಡ ಸರ್ಕಿಟ್ ಕ್ಲೋಸ್ಡ್ ಆಗಿರಬೇಕು. ಕ್ಲೋಸ್ಡ್ ಫಿಸ್ಟ್ ಮತ್ತು ಲೆಗ್ಸ್ ಕ್ರಾಸ್ಡ್ ಇರಬೇಕು. ಸ್ಟ್ರೈಟಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಈಗ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಅಬ್ಸರ್ವ್ ಮಾಡಿ ಬ್ರೆತ್ನ, ಹೇಗೆ ಅದು ನಿಮ್ಮ ನಾಸ್ಟ್ರಿಲ್ಸಿಂದ, ಥ್ರೋಟಿಂದ ಹಾಗೆ ಲಂಗ್ಸ್ಗೆ ಫಿಲ್ ಆಗ್ತಿದೆ. ಅದನ್ನು ನಿಧಾನವಾಗಿ ಅಬ್ಸರ್ವ್ ಮಾಡಿ. ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ, ಹಾಗೆ ಅದೇ ಪೇಸಲ್ಲಿ ನಿಧಾನವಾಗಿ ನೀವು ಎಕ್ಸೇಲ್ ಮಾಡಿ. ಈ ಥರ 3 ರೌಂಡ್ಸ್ನ ಮಾಡಿ. ಕಾನ್ಷಿಯಸ್ ಬ್ರೆತ್ಸ್ನ 3 ಸಲ ಮಾಡಿ. ಮೂರು ಸಲ ಮಾಡಿದ ಮೇಲೆ ನೀವು ಇವಾಗ ಮೊದಲಿಗೆ ಪರಬ್ರಹ್ಮ, ಒಂದು ದೊಡ್ಡ ಓಷನ್ ಆಫ್ ಲೈಟ್ ನಿಮ್ಮ ತಲೆಯ ಮೇಲೆ, ಒಂದು 30 ಅಡಿ 40 ಅಡಿ ಮೇಲೆ ದೊಡ್ಡ ಒಂದು ಬೆಳಕಿನ ಸಾಗರ ಪರಬ್ರಹ್ಮ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬಾ ದೊಡ್ಡದಾದ ಒಂದು ಸಾಗರ. ಆ ಪರಬ್ರಹ್ಮನ ಸಾಗರದಿಂದ ಗೋಲ್ಡನ್ ಲೈಟ್ ಅಂದರೆ ಚಿನ್ನದ ಬೆಳಕು, ಒಂದು ಬೀಮ್ ಆಫ್ ಲೈಟ್ ನಿಮ್ಮ ತಲೆಗೆ ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೊದಲಿಗೆ ಆ ಒಂದು ಚಿನ್ನದ ಬೆಳಕು ಸ್ಟಾರ್ ಸಿರಿಯಸ್ ಅಂದರೆ ಗ್ರೇಟರ್ ಸೆಂಟ್ರಲ್ ಸನ್ ಅಂತ ಏನಿದೆ, ಆ ಒಂದು ಸಿರಿಯಸ್ ಸ್ಟಾರ್ಗೆ ಎಂಟರ್ ಆಗ್ತಾ ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಸ್ಟಾರ್ ಸಿರಿಯಸ್ ಇಂದ ನಿಧಾನವಾಗಿ ಇನ್ನೊಂದು ಸೂರ್ಯ ಆಲ್ಸಯಾನ್ ಅಂದ್ರೆ ಸೆಂಟ್ರಲ್ ಸನ್ ಅಂತ ಏನ್ ಕರಿತೀವಿ, ಆಲ್ಸಯಾನ್, ಅಲ್ಲಿಗೆ ಆ ಚಿನ್ನದ ಬೆಳಕು ನಿಧಾನವಾಗಿ ಎಂಟರ್ ಆಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಲ್ಸಯಾನ್ ನಿಂದ ನಿಧಾನವಾಗಿ ಚಿನ್ನದ ಬೆಳಕು ಸೆಕೆಂಡ್ ಸನ್ ಅಲ್ಲಿಗೆ ಎಂಟರ್ ಆಗ್ತಾ ಇದೆ. ಸೆಕೆಂಡ್ ಸನ್ನಿಂದ ನಿಧಾನವಾಗಿ ನಮ್ಮ ಸೂರ್ಯ ನಾರಾಯಣ ಸನ್ ಅಲ್ಲಿಗೆ ಎಂಟರ್ ಆಗ್ತಾ ಇದೆ ಚಿನ್ನದ ಬೆಳಕು. ಅಲ್ಲಿಂದ ನಮ್ಮ ತಲೆಯ ಮೇಲಿರುವಂತಹ 4 ಪ್ರಮುಖ ಹೈಯರ್ ಚಕ್ರಸ್ ಅಲ್ಲಿಗೆ ಎಂಟರ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಮೊದಲಿಗೆ ಯೂನಿವರ್ಸಲ್ ಗೇಟ್ವೇ ಚಕ್ರ, ಯೂನಿವರ್ಸಲ್ ಗೇಟ್ವೇ ಚಕ್ರಗೆ ಎಂಟರ್ ಆಗ್ತಾ ಇದೆ. ಈಗ ಯೂನಿವರ್ಸಲ್ ಗೇಟ್ವೇ ಚಕ್ರದಿಂದ 6 ಇಂಚ್ ಕೆಳಗಡೆ ಅಂದ್ರೆ ಅರ್ಧ ಅಡಿ ಕೆಳಗಡೆ ಇರುವಂತಹ ಸ್ಟೆಲ್ಲಾರ್ ಗೇಟ್ವೇ ಚಕ್ರಕ್ಕೆ ಚಿನ್ನದ
ಈಗ ಯೂನಿವರ್ಸಲ್ ಗೇಟ್ವೇ ಚಕ್ರದಿಂದ 6 ಇಂಚ್ ಕೆಳಗಡೆ ಅಂದ್ರೆ ಅರ್ಧ ಅಡಿ ಕೆಳಗಡೆ ಇರುವಂತಹ ಸ್ಟೆಲ್ಲಾರ್ ಗೇಟ್ವೇ ಚಕ್ರಕ್ಕೆ ಚಿನ್ನದ ಬೆಳಕು ಎಂಟರ್ ಆಗ್ತಾ ಇದೆ. ಅಲ್ಲಿಂದ 6 ಇಂಚ್ ಕೆಳಗಡೆ ಇರುವ ಸ್ಟೆಲಾರ್ ಗೇಟ್ವೇ ಚಕ್ರಕ್ಕೆ ಚಿನ್ನದ ಬೆಳಕು ಎಂಟರ್ ಆಗ್ತಾ ಇದೆ. ಈಗ ಚಿನ್ನದ ಬೆಳಕು ಸ್ಟೆಲಾರ್ ಗೇಟ್ವೇ ಇಂದ 6 ಇಂಚ್ ಕೆಳಗಡೆ ಇರುವಂತಹ ಸೋಲ್ ಸ್ಟಾರ್ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ಈಗ ಸೋಲ್ ಸ್ಟಾರ್ ಚಕ್ರದಿಂದ ಚಿನ್ನದ ಬೆಳಕು ನಮ್ಮ ತಲೆಯ ಮೇಲಿರುವಂತಹ ಸಹಸ್ರಾರ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ, ಆ ಗೋಲ್ಡನ್ ಲೈಟ್. ಸಹಸ್ರಾರ ಚಕ್ರದಿಂದ ಆ ಚಿನ್ನದ ಬೆಳಕು ಈಗ ಕತ್ತಿನ ಹಿಂಭಾಗ ಅಂದ್ರೆ ಕಾಸಲ್ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ಇದು ಎಂಟರ್ ಆಗ್ತಾ ಇದ್ದ ಹಾಗೆ ನಿಮ್ಮ ಎರಡು ಪಾರ್ಟ್ಸ್ ಆಫ್ ದ ಬ್ರೈನ್, ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್, ಎರಡು ಬ್ರೈನ್ಗಳು ಚಿನ್ನದ ಬೆಳಕಿನಿಂದ ಫಿಲ್ ಆಗಿದೆ. ಅಲ್ಲಿಂದ ನಮ್ಮ ನೆತ್ತಿಯ ಮೇಲೆ ಇರತಕ್ಕಂತ ಅಂದ್ರೆ ಹಣೆಯ ಮೇಲೆ ಇರತಕ್ಕಂತ ಫ್ರಂಟಲ್ ಚಕ್ರಗೆ ಆ ಚಿನ್ನದ ಬೆಳಕು ಫ್ಲೋ ಆಗ್ತಿದೆ ಕಾಸಲ್ ಚಕ್ರದಿಂದ. ಫ್ರಂಟಲ್ ಚಕ್ರದಿಂದ ಈಗ ಆಜ್ಞಾ ಚಕ್ರ ಅಂದ್ರೆ ನಮ್ಮ ಐಬ್ರೋ ಮಧ್ಯದಲ್ಲಿ ಇರುವಂತಹ ಥರ್ಡ್ ಐ ಅಂತ ಏನ್ ಕರಿತೀವಿ, ಆಜ್ಞಾ ಚಕ್ರ, ಅಲ್ಲಿಗೆ ಎಂಟರ್ ಆಗ್ತಾ ಇದೆ ಚಿನ್ನದ ಬೆಳಕು. ಅದು ಎಂಟರ್ ಆಗ್ತಾ ಇದ್ದ ಹಾಗೆ ನಿಮ್ಮ ಎರಡೂ ಕಣ್ಣುಗಳಿಗೆ ಚಿನ್ನದ ಬೆಳಕು ಫ್ಲೋ ಆಗ್ತಾ ಇದೆ. ನಿಮ್ಮ ಇಡೀ ಮುಖ ಚಿನ್ನದ ಬೆಳಕಿನಿಂದ ಕೂಡಿದೆ. ನಿಮ್ಮ ಮೂಗು, ಕಿವಿ, ತುಟಿ, ಹಲ್ಲು, ನಾಲಿಗೆ, ಗಲ್ಲ, entire face is filled with golden light. ಆಜ್ಞಾ ಚಕ್ರದಿಂದ ಈಗ ನಿಮ್ಮ ಥ್ರೋಟ್ ಚಕ್ರ ಅಂದ್ರೆ ವಿಶುದ್ಧಿ ಚಕ್ರಕ್ಕೆ ಚಿನ್ನದ ಬೆಳಕು ಹರಿತಾ ಇದೆ. ನಿಮ್ಮ ಕತ್ತಿನ ಭಾಗ ಪೂರ್ತಿ ಚಿನ್ನದ ಬೆಳಕಿನಿಂದ ಕೂಡಿದೆ. ಈಗ ವಿಶುದ್ಧಿ ಚಕ್ರದಿಂದ ಥೈಮಸ್ ಚಕ್ರ ಅಂದ್ರೆ ನಿಮ್ಮ ಕಾಲರ್ ಬೋನ್ ಮಧ್ಯದಲ್ಲಿರುವಂತಹ ಥೈಮಸ್ ಚಕ್ರಕ್ಕೆ ಚಿನ್ನದ ಬೆಳಕು ಎಂಟರ್ ಆಗ್ತಾ ಇದೆ. ಅದು ಎಂಟರ್ ಆಗ್ತಾ ಇದ್ದ ಹಾಗೆ ನಿಮ್ಮ ಎರಡೂ ತೋಳುಗಳು, ಭುಜ ಫುಲ್ ಗೋಲ್ಡನ್ ಲೈಟ್ ಇಂದ ಫಿಲ್ ಆಗಿದೆ. ಈಗ ಥೈಮಸ್ ಚಕ್ರದಿಂದ ನಿಮ್ಮ ಹಾರ್ಟ್ ಚಕ್ರ ಅಂದ್ರೆ ಅನಾಹತ ಚಕ್ರಕ್ಕೆ ಚಿನ್ನದ ಬೆಳಕು ಎಂಟರ್ ಆಗ್ತಾ ಇದೆ. ಅದು ಎಂಟರ್ ಆಗ್ತಾ ಇದ್ದ ಹಾಗೆ ನಿಮ್ಮ ಹೃದಯ ಹಾಗೂ ಶ್ವಾಸಕೋಶ ಅಂದ್ರೆ ಲಂಗ್ಸ್ ಮತ್ತೆ ಹಾರ್ಟ್ ಎರಡೂ ಕೂಡ ಚಿನ್ನದ ಬೆಳಕಿನಿಂದ ಆವೃತಗೊಂಡಿದೆ. ನಿಮ್ಮ ಹಾರ್ಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ.
ಹಾರ್ಟ್ ಚಕ್ರದಿಂದ ಈಗ ಡಯಾಫ್ರಮ್ ಚಕ್ರ, ಅಲ್ಲಿಗೆ ಗೋಲ್ಡನ್ ಲೈಟ್ ಎಂಟರ್ ಆಗ್ತಾ ಇದೆ. ಲಂಗ್ಸ್ ಕೆಳಗಡೆ ಇರತಕ್ಕಂಥ ಡಯಾಫ್ರಮ್ ಚಕ್ರ ಚಿನ್ನದ ಬೆಳಕಿನಿಂದ ಕೂಡಿದೆ. ಅಲ್ಲಿಂದ ಚಿನ್ನದ ಬೆಳಕು ನಮ್ಮ ಮಣಿಪುರ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ಅದು ಎಂಟರ್ ಆಗ್ತಾ ಇದ್ದ ಹಾಗೆ ನಮ್ಮ ಸಣ್ಣ ಕರಳು, ದೊಡ್ಡ ಕರಳು, ಹೊಟ್ಟೆ, ಲಿವರ್, ಕಿಡ್ನೀಸ್ ಇವೆಲ್ಲ ಭಾಗಗಳಿಗೂ ಕೂಡ ಆ ಗೋಲ್ಡನ್ ಲೈಟ್ ಫ್ಲಡ್ ಆಗ್ತಾ ಇದೆ. ಮಣಿಪುರ ಚಕ್ರದಿಂದ ಈಗ ಬೆಳಕು ಸ್ವಾಧಿಷ್ಠಾನ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ಅಂದ್ರೆ ಸೇಕ್ರಲ್ ಚಕ್ರ, ನಿಮ್ಮ ಸೇಕ್ರೆಡ್ ಆರ್ಗನ್ಗೆ ಎಂಟರ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಇಡೀ ಸೇಕ್ರೆಡ್ ಆರ್ಗನ್ ಮತ್ತೆ ಹಿಪ್ಸ್ ಚಿನ್ನದ ಬೆಳಕಿನಿಂದ ಕೂಡಿದೆ. ಈಗ ಸ್ವಾಧಿಷ್ಠಾನ ಚಕ್ರದಿಂದ ಆ ಬೆಳಕು ಮುಂದುವರೆದು ಬೇಸ್ ಆಫ್ ದ ಸ್ಪೈನ್, ಅಂದರೆ ಬೇಸ್ ಅಲ್ಲಿ ಮೂಲಾಧಾರ ಚಕ್ರ ಇದೆ, ಅಲ್ಲಿಗೆ ಎಂಟರ್ ಆಗ್ತಾ ಇದೆ. ಮೂಲಾಧಾರ ಚಕ್ರದಿಂದ ಆ ಬೆಳಕು ಫರ್ದರ್ ಕೆಳಗಡೆ ಬಂದು ಮೂಲಾಧಾರ ಚಕ್ರದಿಂದ ಅರ್ಧ ಅಡಿ ಕೆಳಗಡೆ, ಅಂದರೆ ನಮ್ಮ ಮಂಡಿಗಳ ಮಧ್ಯೆ ಇರೋ ಲಿಂಕ್ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ನಮ್ಮ ಥೈಸ್ ಅಂದ್ರೆ ತೊಡೆಗಳು ಏನಿದೆ ಅವು ಕೂಡ ಚಿನ್ನದ ಬೆಳಕಿನಿಂದ ಆವೃತಗೊಂಡಿವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿಂದ ಆ ಬೆಳಕು ಫರ್ದರ್ ಕೆಳಗಡೆ ಬಂದು ನಿಮ್ಮ ಪಾದಗಳು, ಕಾಲುಗಳು ಫುಲ್ ಚಿನ್ನದ ಬೆಳಕಿನಿಂದ ಕೂಡಿದ್ದು ನಿಮ್ಮ ಪಾದದಿಂದ ಅರ್ಧ ಅಡಿ ಕೆಳಗಡೆ, ಅಂದ್ರೆ 6 ಇಂಚಸ್ ಕೆಳಗಡೆ ಇರುವಂತಹ ಅರ್ತ್ ಸ್ಟಾರ್ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಅರ್ತ್ ಸ್ಟಾರ್ ಚಕ್ರದಿಂದ ಆ ಚಿನ್ನದ ಬೆಳಕು ನಮ್ಮ ಭೂಮಿಯ ಮಧ್ಯಭಾಗ ಕೋರ್ ಏನಿದೆ ಅದರಲ್ಲಿ ಇರುವಂತಹ ಇನ್ನರ್ ಅರ್ತ್ ಸನ್, ಅಂದ್ರೆ ಭೂಮಿಯ ಒಳಗಡೆ ಇರುವಂತಹ ಒಂದು ಸೂರ್ಯನಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಆ ಒಂದು ಗೋಲ್ಡನ್ ಲೈಟ್ ಅಲ್ಲಿಗೆ ಹೋಗಿ ಕನೆಕ್ಟ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಆ ಒಂದು ಇನ್ನರ್ ಅರ್ತ್ ಸನ್, ಅಂದ್ರೆ ಆ ಒಂದು ಸೂರ್ಯನಿಂದ ಬೆಳಕು ಮೇಲ್ಮುಖವಾಗಿ ಬರ್ತಾ ಇದೆ, ಅಂದ್ರೆ ಅಲ್ಲಿಂದ ಅಪ್ವರ್ಡ್ ಆಗಿ ನಿಮ್ಮ ಒಂದು ಅರ್ತ್ ಸ್ಟಾರ್ ಚಕ್ರ, ನಿಮ್ಮ ಪಾದಗಳ ಕೆಳಗಡೆ 6 ಇಂಚಸ್ ಇರುವಂತಹ ಅರ್ತ್ ಸ್ಟಾರ್ ಚಕ್ರ ಫಿಲ್ ಆಗ್ತಾ ಇದೆ ಇನ್ನರ್ ಅರ್ತ್ ಸನ್ ನಿಂದ ಆ ಒಂದು ಚಿನ್ನದ ಬೆಳಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅರ್ತ್ ಸ್ಟಾರ್ ಚಕ್ರದಿಂದ ಮಂಡಿಗಳ ನಡುವೆ ಇರುವಂತಹ ಲಿಂಕ್ ಚಕ್ರಕ್ಕೆ ಇನ್ನರ್ ಅರ್ತ್ ಸನ್ನಿಂದ ಬರುವಂತಹ ಚಿನ್ನದ ಬೆಳಕು ಎಂಟರ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ.
ಅಲ್ಲಿಂದ ಚಿನ್ನದ ಬೆಳಕು ಮೇಲ್ಮುಖವಾಗಿ ಚಲಿಸಿ ನಿಮ್ಮ ಮೂಲಾಧಾರ ಚಕ್ರ ಅಂದ್ರೆ ಬೇಸ್ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ಮೂಲಾಧಾರ ಚಕ್ರದಿಂದ ಸ್ವಾಧಿಷ್ಠಾನ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ, ನಿಮ್ಮ ಸೇಕ್ರಲ್ ಚಕ್ರ. ಅಲ್ಲಿಂದ ನಿಧಾನವಾಗಿ ನಮ್ಮ ಮಣಿಪುರ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ, ನೇವಲ್ ಚಕ್ರಕ್ಕೆ. ಮಣಿಪುರ ಚಕ್ರದ ಸುತ್ತಮುತ್ತ ಇರುವ ಎಲ್ಲ ಆರ್ಗನ್ಸ್ಗಳಿಗೂ ಆ ಚಿನ್ನದ ಬೆಳಕು ಫ್ಲೋ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಈಗ ಚಿನ್ನದ ಬೆಳಕು ನಿಮ್ಮ ಲಂಗ್ಸ್ ಕೆಳಗಡೆ ಇರುವಂತಹ ಡಯಾಫ್ರಮ್ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ, ಸೋಲ್ ಲೈಟ್ ಚಕ್ರ. ಅಲ್ಲಿಂದ ನಿಮ್ಮ ಹಾರ್ಟ್ ಚಕ್ರ ಅಂದರೆ ಅನಾಹತ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ಇನ್ನರ್ ಅರ್ಸನ್ನಿಂದ ಬರುವಂತಹ ಚಿನ್ನದ ಬೆಳಕು ಹಾರ್ಟ್ ಚಕ್ರ ಎಂಟರ್ ಆಗ್ತಾ ಇದ್ದ ಹಾಗೆ ನಿಮ್ಮ ಹಾರ್ಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಒಂದು ಸನ್ ತರ ಶೈನ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಟ್ಸ್ ಶೈನಿಂಗ್ ಲೈಕ್ ಎ ಬ್ರೈಟ್ ಸನ್. ದ ಸೇಕ್ರೆಡ್ ಮ್ಯಾರೇಜ್ ಬಿಟ್ವೀನ್ ದಿ ಹೆವನ್ ಅಂಡ್ ಅರ್ತ್. ಅಲ್ಲಿಂದ ಚಿನ್ನದ ಬೆಳಕು ನಿಧಾನವಾಗಿ ನಿಮ್ಮ ಕಾಲರ್ ಬೋನ್ಗಳ ಮಧ್ಯೆ ಇರುವ ಥೈಮಸ್ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ಥೈಮಸ್ ಚಕ್ರದಿಂದ ನಿಧಾನವಾಗಿ ನಿಮ್ಮ ಥ್ರೋಟ್ ಚಕ್ರ ಅಂದ್ರೆ ವಿಶುದ್ಧಿ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ವಿಶುದ್ಧಿ ಚಕ್ರದಿಂದ ಸೀದಾ ನಿಮ್ಮ ಥರ್ಡ್ ಐ ಅಂದ್ರೆ ಆಜ್ಞಾ ಚಕ್ರಕ್ಕೆ ಆ ಚಿನ್ನದ ಬೆಳಕು ಎಂಟರ್ ಆಗ್ತಾ ಇದೆ, ನಿಮ್ಮ ಐಬ್ರೋ ಮಧ್ಯದಲ್ಲಿ ಇರುವಂತಹ ಆಜ್ಞಾ ಚಕ್ರಕ್ಕೆ. ಆಜ್ಞಾ ಚಕ್ರದಿಂದ ನಿಮ್ಮ ನೆತ್ತಿಯ ಮೇಲೆ ಇರುವಂತಹ ಫ್ರಂಟಲ್ ಚಕ್ರಕ್ಕೆ ಆ ಬೆಳಕು ಎಂಟರ್ ಆಗ್ತಾ ಇದೆ. ಈಗ ಫ್ರಂಟಲ್ ಚಕ್ರದಿಂದ ನಿಮ್ಮ ಕತ್ತಿನ ಹಿಂಭಾಗದಲ್ಲಿ ಇರುವ ಕಾಸಲ್ ಚಕ್ರಕ್ಕೆ ಚಿನ್ನದ ಬೆಳಕು ಎಂಟರ್ ಆಗ್ತಾ ಇದೆ. ಕಾಸಲ್ ಚಕ್ರದಿಂದ ಈಗ ಸಹಸ್ರಾರ ಚಕ್ರಕ್ಕೆ, ತಲೆಯ ಮೇಲಿರುವಂತಹ ಸಹಸ್ರಾರ ಚಕ್ರಕ್ಕೆ ಎಂಟರ್ ಆಗ್ತಾ ಇದೆ. ಅದು ಎಂಟರ್ ಆಗ್ತಾ ಇದ್ದ ಹಾಗೆ ಇಡೀ ನಿಮ್ಮ ದೇಹ, ಸೂಕ್ಷ್ಮ ಶರೀರ ಹಾಗೂ ಭೌತಿಕ ಶರೀರ ಎರಡೂ ಕೂಡ ಚಿನ್ನದ ಬೆಳಕಿನಿಂದ ಕೂಡಿದೆ. ಎವ್ರಿ ಸೆಲ್ ಆಫ್ ಯುವರ್ ಬಾಡಿ, ಆಲ್ ದ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇನ್ ಯುವರ್ ಬಾಡಿ ಆರ್ ಫಿಲ್ಡ್ ವಿತ್ ಗೋಲ್ಡನ್ ಲೈಟ್. ಈಗ ಸಹಸ್ರಾರ ಚಕ್ರದಿಂದ ಅರ್ಧ ಅಡಿ ಮೇಲಿರುವ ಸೋಲ್ ಸ್ಟಾರ್ ಚಕ್ರಕ್ಕೆ
ಚಿನ್ನದ ಬೆಳಕು ಫಿಲ್ ಆಗ್ತಾ ಇದೆ. ಸೋಲ್ ಸ್ಟಾರ್ ಚಕ್ರದಿಂದ 6 ಇಂಚು ಮೇಲೆ ಇರುವಂತಹ ಸ್ಟೆಲಾರ್ ಗೇಟ್ವೇ ಚಕ್ರಕ್ಕೆ ಚಿನ್ನದ ಬೆಳಕು ಹರಿತಾ ಇದೆ. ಸ್ಟೆಲಾರ್ ಗೇಟ್ವೇಯಿಂದ 6 ಇಂಚು ಮೇಲೆ ಇರುವ ಯೂನಿವರ್ಸಲ್ ಗೇಟ್ವೇ ಚಕ್ರಕ್ಕೆ ಆ ಚಿನ್ನದ ಬೆಳಕು ಹರಿತಾ ಇದೆ. ಯೂನಿವರ್ಸಲ್ ಗೇಟ್ವೇಯಿಂದ 6 ಇಂಚು ಮೇಲೆ ಇರುವ ಕಾಸ್ಮಿಕ್ ಗೇಟ್ವೇ ಚಕ್ರಕ್ಕೆ ಚಿನ್ನದ ಬೆಳಕು ಹರಿತಾ ಇದೆ. ಈಗ ಕಾಸ್ಮಿಕ್ ಗೇಟ್ವೇ ಚಕ್ರದಿಂದ ನಮ್ಮ ಸೂರ್ಯ ಅಂದರೆ ಸೂರ್ಯನಾರಾಯಣ ಅಲ್ಲಿಗೆ ಗೋಲ್ಡನ್ ಲೈಟ್ ಎಂಟರ್ ಆಗ್ತಾ ಇದೆ. ನಮ್ಮ ಸನ್ ಇಂದ ಸೆಕೆಂಡ್ ಸನ್ಗೆ ಈಗ ಗೋಲ್ಡನ್ ಲೈಟ್ ಎಂಟರ್ ಆಗ್ತಾ ಇದೆ. ಈಗ ಸೆಕೆಂಡ್ ಸನ್ ನಿಂದ ಸೆಂಟ್ರಲ್ ಸನ್ ಆಲ್ಸಯಾನ್ಗೆ ಚಿನ್ನದ ಬೆಳಕು ಎಂಟರ್ ಆಗ್ತಾ ಇದೆ. ಈಗ ಆಲ್ಸಯಾನ್ ನಿಂದ ಸಿರಿಯಸ್ ಗ್ರೇಟರ್ ಸೆಂಟ್ರಲ್ ಸನ್ ಸ್ಟಾರ್ ಸಿರಿಯಸ್ಗೆ ಚಿನ್ನದ ಬೆಳಕು ಎಂಟರ್ ಆಗ್ತಾ ಇದೆ. ಈಗ ಎಲ್ಲ ಸನ್ಗಳಿಂದ ಹಾದು ಹೋಗಿರುವಂತಹ ಚಿನ್ನದ ಬೆಳಕು ಕೊನೆಗೆ ಪರಬ್ರಹ್ಮನಿಗೆ ಮರ್ಜ್ ಆಗ್ತಾ ಇದೆ. ದ ಗೋಲ್ಡನ್ ಲೈಟ್ ಈಸ್ ಎಂಟರಿಂಗ್ ದ ಪರಬ್ರಹ್ಮ ಲೋಕ. Now the circuit is complete. You are receiving energies from the Parabrahma Loka all the way to the inner earth sun, and from the inner earth sun all the way back to Parabrahma Loka. The sacred marriage of heaven and earth is complete. ಇಡೀ ಬಾಡಿ ಚಿನ್ನದ ಬೆಳಕಿನಿಂದ ಕೂಡಿದೆ. ಈ ಒಂದು ಕನೆಕ್ಷನ್ ದೃಢವಾಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದನ್ನ ಫೀಲ್ ಮಾಡಿ. ಹಾಗೆ 1 ನಿಮಿಷ ಫೀಲ್ ಮಾಡಿದ ಮೇಲೆ ನಿಧಾನವಾಗಿ ಅಟ್ ಯುವರ್ ಓನ್ ಪೇಸ್ ಕಣ್ಣನ್ನ ತೆರೆಯಿರಿ. ಈಗ ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಸಪ್ತಋಷಿಗಳಿಗೆ, ಮಹರ್ಷಿ ಅಮರರವರಿಗೆ, ಸೊಲುಂಟ್ರಾ ಕಿಂಗ್ ಅವರಿಗೆ ಹಾಗೂ ನಿಮಗೂ ಕೂಡ ಒಂದು ಥ್ಯಾಂಕ್ಸ್ನ ಹೇಳಿ ಈ ಒಂದು ಮೆಡಿಟೇಷನ್ನ ನೀವು ಮುಗಿಸಬಹುದು.